ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಗುಡ್ ನ್ಯೂಸ್. ಸಮಾಜ ಕಲ್ಯಾಣ ಇಲಾಖೆ ವಾರ್ಡನ್ ನೇಮಕಾತಿ ಆಗಲಿದೆ ಸ್ನೇಹಿತರೆ ಅತಿ ಶೀಘ್ರದಲ್ಲಿ. ಒಟ್ಟು ಹುದ್ದೆಗಳು 282. ಯಾವ ಇಲಾಖೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸ್ನೇಹಿತರೆ. ಮತ್ತೆ ನೇಮಕಾತಿ KPS ಮಾಡಲಾಗುತ್ತೆ. ಇವಾಗ ನಾವು ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟು, ಡೇಟ್ ಯಾವಾಗ ಪ್ರಾರಂಭ ಆಗ್ಬೋದು ಅಂತ ಎಲ್ಲ ಒಂದು ಸ್ವಲ್ಪ ವಿವರವಾಗಿ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, B.Ed ಯಾರು ಕಂಪ್ಲೀಟ್ ಮಾಡಿರಲ್ಲ ಇದು ಅವ್ರಿಗೆ ಸುವರ್ಣಾವಕಾಶ ಅನ್ಬಹುದು ಸ್ನೇಹಿತರೆ. B.Ed ಕಂಪ್ಲೀಟ್ ಆದವ್ರಿಗೆ ಮಾತ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಯಾರಾಗಿದೆ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಶನ್ ಹಾಕಕ್ಕೆ ಅರ್ಹರು ಇರ್ತಾರೆ ಸ್ನೇಹಿತರೆ. ಸಾಮಾನ್ಯ ವರ್ಗದವರಿಗೆ 18ರಿಂದ 35 ವರ್ಷ ವಯೋಮಿತಿ ಇರುತ್ತೆ ಮತ್ತು OBC ಅವರಿಗೆ 18ರಿಂದ 38. ಈ ಜಾಬ್ಗೆ ಅಪ್ಲೈ ಮಾಡೋರು ಕಡ್ಡಾಯವಾಗಿ B.Ed ಕಡ್ಡಾಯವಾಗಿ ಕಂಪ್ಲೀಟ್ ಮಾಡಿರಬೇಕು. ಇದು ಕಂಪಲ್ಸರಿ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ ಇಲ್ಲಿ ವಯೋಮಿತಿ ಸಡಿಲಿಕೆ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ 18ರಿಂದ 35 ವರ್ಷ, OBC ಅವರಿಗೆ 18ರಿಂದ 38 ವರ್ಷ, SC/ST ಕ್ಯಾಟಗರಿ 1 ಅವರಿಗೆ 18ರಿಂದ 40 ವರ್ಷ ಇರುತ್ತೆ ಸ್ನೇಹಿತರೆ. ಈ ಜಾಬ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ, ಮೊದಲನೇದಾಗಿ ರಿಟರ್ನ್ ಟೆಸ್ಟ್ ಇರುತ್ತೆ, ಸೆಕೆಂಡ್ ಒನ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಅಂತಿಮವಾಗಿ ಫೈನಲ್ ಸೆಲೆಕ್ಷನ್ ಬರ್ತಾರೆ ಸ್ನೇಹಿತರೆ. ಇನ್ನು ಪರೀಕ್ಷೆ ಸಿಲೆಬಸ್ ನೋಡೋದಾದರೆ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಇರುತ್ತೆ, ಭಾರತ ಸಂವಿಧಾನ, ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಭೂಗೋಳಶಾಸ್ತ್ರ, ವಿಜ್ಞಾನ, ಪ್ರಪಂಚದ ಘಟನೆಗಳು ಮತ್ತು ಮಾನಸಿಕ ಸಾಮರ್ಥ್ಯ ಮತ್ತು ತಾಂತ್ರಿಕತೆ, ಕನ್ನಡ ಭಾಷೆ, ಕಂಪ್ಯೂಟರ್ ನಾಲೆಜ್ ಇರುತ್ತೆ ಸ್ನೇಹಿತರೆ. ಈ ಥರ ಎಲ್ಲ ಇಲ್ಲಿ ಸಬ್ಜೆಕ್ಟು ನಿಮ್ಗೆ ಹೇಳಿದ್ದೇನೆ ಸ್ನೇಹಿತರೆ. ಎಲ್ಲರೂ ಇದನ್ನು ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ಇದು ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರೆಲ್ಲ B.Ed ಮುಗಿಸಿದ್ರೆಲ್ಲ ಸ್ವಲ್ಪ ಈ ಸಿಲೆಬಸ್ ಓದ್ಕೊಂಡು ಸ್ವಲ್ಪ ರೆಡಿಯಾಗಿರಿ. ನಿಮ್ಗೆ ಗೌರ್ಮೆಂಟ್ ಜಾಬ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಸ್ನೇಹಿತರೆ ಈ ವರ್ಷ ಪಕ್ಕಾ ಗೌರ್ಮೆಂಟ್ ಜಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು.